ವಿರೋಧ ಮಾಡೋದು, ಅದೇ ಕೆಲಸವನ್ನು ನೀವು ಮನುವಾದಿ ಕೆಲಸಗಳನ್ನು ಮಾಡೋದು. ನಾನು ರೆಡ್ ಹಾಕ್ಬೇಕಾದ್ರೆ ನೀವೇ ಕಾರಣ. ನಮ್ಮಲ್ಲಿ ಇರ್ತಕ್ಕಂಥ ಮನುವಾದಿಗಳು ಇವತ್ತು ಒಳ ಮೀಸಲಾತಿ ವಿರೋಧಿಗಳು ಇವರೆಲ್ಲಾನು ಎಷ್ಟು ಕೆಲಸ ಕೊಟ್ಟಿದ್ರಿ ಅಂತ ವೇದಿಕೆ ಅಲ್ಲ. ಮುಂದಿನ ದಿನಗಳಲ್ಲಿ ಪುಸ್ತಕಗಳು ಬರೋದು ಬಿಡ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ ಎದೆಯ ನೋವುಗಳೇನು. ಇವತ್ತು ಪ್ರಸ್ತುತ ಇರುವಂತದ್ದು ಒಳ ಮೀಸಲಾತಿ. ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು. ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟ ನಡೀತದೆ. ಈ ಸಮಾಜ ಮಾದಿಗ ಸಮಾಜದಲ್ಲಿ ಒಂದು ಬೆಂಕಿಯ ಬುಗ್ಗೆ ನಿಗಿ ಆಗಿದೆ. ಬೆಂಕಿ ಚುನಾವಣೆ ಸಂದರ್ಭದಲ್ಲಿ ಆ ನಿಗಿ ಬೆಂಕಿ, ಆ ಬೆಂಕಿಗೆ ಕಾಂಗ್ರೆಸ್ ಆಹುತಿ ಆಗ್ತದೆ ಅನ್ನೋ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಜೊತೆಗೆ ಹಿರಿಯ ಸಚಿವರುಗಳಿಗೆ ಇನ್ನು 7-8 ದಿನದಲ್ಲಿ ಏನು ನೀವು ಸಚಿವ ಸಂಪುಟನ ಮಾಡ್ತೀರಿ, ಅದರಲ್ಲಿ 3 ಸಚಿವರನ್ನ ಕೊಟ್ಟು ಪ್ರಬಲ ಮಾದಿಗ ಸಮಾಜದವರಿಗೆ 3 ಸಚಿವರನ್ನ ಮಾಡಬೇಕು. ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಮತ್ತೆ ನಿಗಮಮಂಡಳಿಗಳಲ್ಲೂ ಕೂಡ ಅನೇಕ ಅವ್ರನ್ನ ದುಡಿಸ್ಕೊಂಡಿದ್ದೀರಲ್ಲ ಗುಲಾಮರ ತರ ಅಲೆಮಾರಿಗಳಲ್ಲಿ ಮಾದಿಗ ಸಂಬಂಧಿತ ಜಾತಿಗಳ ಕಾರ್ಯಕರ್ತರಿಗೆ ಅವ್ರ ಅಧ್ಯಕ್ಷರು ಸದಸ್ಯರು ಕೊಡ್ರಿ. ಅವರಿಗೆಲ್ಲ ಕೂಡ್ಲೇನೆ ಸಂಪೂರ್ಣ ಮೀಸಲಾತಿ ಮಾಡ್ಬೇಕು ಅಂತಂದ್ರೆ ನೀವು ಈಗಾಗಲೇ 50,000 ತಾತ್ಕಾಲಿಕ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ರಿ. ಎಲ್ಲೂ ಒಳ ಮೀಸಲಾತಿ ಇಲ್ಲ. ವಿವಿಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಜಿಬಿನಲ್ಲಿ ಒಳ ಮೀಸಲಾತಿಗಳಿಲ್ಲ. ಎಲ್ಲೆಲ್ಲಿ ನೀವು ಗುತ್ತಿಗೆ ಬೇಸಸ್ಸು ಬಡ್ತಿ ಮುಂಬಡ್ತಿಲಿದ್ದು ಅಲ್ಲಿ ಒಳ ಮೀಸಲಾತಿಯನ್ನ ನೀವು ಅಳವಡಿಸ್ಬೇಕು. ಎಲ್ಲ ಏನು ಉದ್ಯೋಗಗಳಿದಾವಲ್ಲ ಎಲ್ಲ ಕಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. 50,000 ಉದ್ಯೋಗಗಳಿದ್ದಾವಲ್ಲ 50,432 ಉದ್ಯೋಗಗಳು ನೇಮಕಾತಿನಲ್ಲಿ ನೀವು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ವರ್ಗೀಕರಣ ಮಾಡ್ತೇವೆ ಅಂತ ನಾಟಕ ಆಡಿರೋದ್ರಲ್ಲಿ ನೀವು ಜನರಲ್ SC ಜನರಲ್ ಅಂತ ಏನಿಕ್ಕಿದ್ರಿ 15 ಬಿಂದುಗಳು 14 ಬಂದು 15 ಇಲ್ಲ ಬಿಂದುಗಳು ಅಂತಂದ್ರೆ ಅದು ಜನರಲ್. 3 ಹುದ್ದೆಗಳಿಲ್ಲ ಅಂದ್ರೆ ಜನರಲ್ ಅಂತೇಳಿ ಗೊಂದಲ ಮಾಡಿಕ್ಕಿದಿರಲ್ಲ, ಕೂಡಲೇ ಪರಿಷ್ಕರಣೆ ಮಾಡ್ಬೇಕು ನೀವು. SC ಜನರಲ್ ಅಂದ್ರೆ ಸಂವಿಧಾನದಾಗ ಎಲ್ಲೂ ಅವಕಾಶ ಇಲ್ಲ. ರಾಜ್ಯದ ಎಲ್ಲ ರಾಜ್ಯದಲ್ಲಿ ಇರತಕ್ಕಂತ ಹುದ್ದೆಗಳಲ್ಲಿ ಮಾಡಿರ್ತಕ್ಕಂಥ ಮೀಸಲಾತಿಗಳನ್ನ ತೆಗೆದು ನೋಡಿ. ಅಥವಾ ಸಂವಿಧಾನ 15/4 ತೆಗೆದು ನೋಡಿ ನೀವು. ಅದರಲ್ಲಿ ಸಮವರ್ತ ಪಟ್ಟಿ ಕಾಂಕರೆನ್ಸ್ ಆಫ್ ಲಿಸ್ಟ್, ಅದು ಕಾಂಕರೆನ್ಸ್ ಲಿಸ್ಟ್ ಅದು ಇಡೀ ದೇಶಕ್ಕೆ ಅಪ್ಲೈ ಆಗಂತದ್ದು. ಒಳ ಮೀಸಲಾತಿ ಒಂದ್ ಯಾವ್ದೋ ಸುತ್ತೋಲೆ ಒಳ ಮೀಸಲಾತಿ ತೀರ್ಮಾನ ಮಾಡಲ್ಲ. ಒಳ ಮೀಸಲಾತಿ 16(4) ಪ್ರಕಾರ ಉದ್ಯೋಗಗಳನ್ನ ವಿತರಣೆ ಮಾಡ್ಬೇಕಾಗ್ತದೆ. ನೀವು SC ಜನರಲ್ ಅಂತಂದ್ರೆ ಅದು ಸಂವಿಧಾನ ವಿರೋಧಿ, ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶದ ವಿರೋಧಿ, ಕಂಟೆಂಪ್ಟ್ ಕೋರ್ಟ್ ಆಗ್ತದೆ. ನೀವು ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅದು ಎಂಪೆರಿಕಲ್ ಡಾಟಾ, ಅದನ್ನೇನು ಮಾಡಿಲ್ಲ. ಅದು ಮಾಡಿದ್ರೆ ಅಲೆಮಾರಿಗಳಿಗೆ ನ್ಯಾಯ ಕೊಡಬೇಕಾಗ್ತದೆ. ನೀವು ಅಲೆಮಾರಿಗಳನ್ನ ತಗೊಂಡೋಗಿ ಮನಮೋಹನ್ ದಾಸ್ ಅಲ್ಲಿ ಪ್ರತ್ಯೇಕವಾಗಿ ಪ್ರಥಮ ಸ್ಥಾನ ಕೊಟ್ಟಿದೆ. ತಗೊಂಡೋಗಿ ಸಿ ಗುಂಪಿಗೆ ತಳ್ಳವ್ರನ್ನ ಅವ್ರು ಪ್ರಬಲ ಜಾತಿ ಒಟ್ಟಿಗೆ ಹಾಕಿ ಅವ್ರಿಗೆ ಉದ್ಯೋಗ ಸಿಗದಂಗ್ ಮಾಡಿಬಿಟ್ಟಿದ್ರಿ. ಆಮೇಲೆ ಅವರಲ್ಲಿ ಅರ್ಹರಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಬಿಡಿ ಅಂತ ಮಾಡಿದಿರಿ. ಇದು ನ್ಯಾಯನೇನ್ರಿ? ಸಮಾಜ ಘಾತಕತನ, ಸಾಮಾಜಿಕ ನ್ಯಾಯ ಅಲ್ಲ ಇದು, ಸಮಾಜ ಘಾತಕತನ. ಸಿದ್ದರಾಮಯ್ಯನಂತ ಅಹಿಂದ ವಿರೋಧಿ, ಸಿದ್ದರಾಮಯ್ಯನಂತ ಪರಿಶಿಷ್ಟ ಜಾತಿ ವಿರೋಧಿ, ಸಿದ್ದರಾಮಯ್ಯನಂತ ಪಕ್ಕ ಮಾದಿಗ ಜಾತಿ ವಿರೋಧಿ ನಾನು ನೋಡ್ಲೇ ಇಲ್ಲ ಇಷ್ಟು ದಿನಗಳಲ್ಲಿ. ನಾನು ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನಲ್ಲ, ಬಿಜೆಪಿ ಪಕ್ಷಕ್ಕೆ ಸೇರಿದವನಲ್ಲ, JDS ಪಕ್ಷಕ್ಕೆ ಸೇರಿದವನಲ್ಲ. ನಾನು ಕೂಡ ಈ ಸಮಾಜದ ಪರಿಶಿಷ್ಟ ಜಾತಿ ಮಾದಿಗ ಸಮಾಜದ ಒಬ್ಬ ಮೆಂಬರ್ ಆಗಿ ಮಾತಾಡ್ತಾ ಇದ್ದೀನಿ, ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಒಬ್ಬ ಟಕ್ಕ, ಒಬ್ಬ ಅಹಿಂದ ನಾಯಕದ ಕಾಂತರಾಜು ಹಂಗೆ ಅಹಿಂದ ನಾಯಕನಾಗಿದೆ. ಕಾಂತರಾಜು ಜಾರಿ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಏನೂ ಮಾಡ್ಲೇ ಇಲ್ಲ. ಒಲೆ ಮಾದಿಗ ಸಮಾಜನ ತಿಥಿ ಮಾಡೋಗ್ಬಿಟ್ರು. ಸದಾಶಿವ ಆಯೋಗನ 5 ವರ್ಷ ಹಾಕೊಂಡು 2012ರಿಂದ 2018ರವರೆಗೆ ಹಾಕೊಂಡು ಅವ್ರಿಗೆ ಬುದ್ಧಿ ಕಲಿಸಿದ್ರು. 2018ರಲ್ಲಿ ಸೋಲಿಸಿದ್ರು ಸಿದ್ದರಾಮಯ್ಯರನ್ನ. ಸಂವಿಧಾನ ತಿದ್ದರೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲನೂ ಮಾದಿಗ ಸಂಬಂಧಿತ ಜಾತಿಗಳು, SC ST, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಎಲ್ಲ ಸೇರಿ ಕಾಂಗ್ರೆಸ್ ವೋಟ್ ಹಾಕಿದ್ರಿಂದ, ಅದಕ್ಕೂ ಮಾದಿಗ ಸಮಾಜ ಪ್ರಾಮಾಣಿಕ ವೋಟ್ ಆಗಿದ್ರಿಂದ 125 ಸೀಟು 2023ರಲ್ಲಿ ಗೆದಿಯಕ್ಕೆ ಸಾಧ್ಯ ಆಯ್ತು.